ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಮಾಮಾ ಅರ್ತ್ ವೈಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಕ್ರೀಮ್ ಬಗ್ಗೆ. ಫೇಸ್ ಕ್ರೀಮ್ ನೋಡ್ರಿ ಯಾವ ಕಂಡೀಷನ್ ನೀವು ಉಪಯೋಗ ಮಾಡಬಹುದು, ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತೈತಿ, ಯಾವ ರೀತಿ ನೀವು ಇದನ್ನ ಅಪ್ಲೈ ಮಾಡ್ಕೋಬಹುದು, ಮತ್ತು ಇದನ್ನ ಎಷ್ಟು ದಿನ ಯೂಸ್ ಮಾಡ್ಬೋದು, ಇದ್ರಲ್ಲಿ ಏನಾರ ಸೈಡ್ ಎಫೆಕ್ಟ್ ಆಗುತ್ತಾ, ಮೂಲ್ಯ ಎಷ್ಟು, ಎಲ್ಲಿಂದ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಮಾಮಾ ಅರ್ತ್ ವೈಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಕ್ರೀಮ್ ಏನೈತೆ ನೋಡ್ರಿ, ಇದನ್ನ ನಿಮ್ಮ ಮುಖದ ಮೇಲೆ ಏನಾರ ಬಹಳ ಡಾರ್ಕ್ ಪಿಗ್ಮೆಂಟೇಷನ್ ಆಗ್ಯಾವ ಅಂದ್ರೆ, ಏನಾರ ಕಲಿ ಅದಾವ ಅಂದ್ರ ಆ ಕಲಿಯನ್ನು ಕಡಿಮೆ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು. ಮತ್ತೆ ನಿಮ್ ಕಲರ್ ಬಹಳ ಜಾಸ್ತಿ ಡಾರ್ಕ್ ಐತಂದ್ರ ಅದನ್ನ ಲೈಟ್ ಮಾಡ್ಲಿಕ್ಕೆ ಕೂಡ ಕೆಲಸ ಮಾಡ್ತೈತಿ. ನಿಮ್ ತ್ವಚದ ಒಂದ್ ಚಮಕ್ ತರ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ ತ್ವಚ ಏನೈತೆ ನೋಡ್ರಿ ಬಹಳ ಜಾಸ್ತಿ ಡ್ರೈ ಇರ್ತೈತಂದ್ರ ಅದನ್ನ ಮೃದು ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ ಓವರ್ ಆಲ್ ಸ್ಕಿನ್ ಏನೈತೆ ನೋಡ್ರಿ ಅದ್ರ ಹೆಲ್ತ್ ಕಾಪಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಮಖದ ಮೇಲೆ ಏನಾರ ಪಿಂಪಲ್ ಆಗಿ ಅದ್ರ ಕಲಿ ಹಂಗ ಉಳ್ಕೊಂಡವ ಅಂದ್ರ ಆ ಕಲಿ ಮಾರ್ಕ್ಸ್ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಈಗ ಹೇಳ್ಕೊಡ್ತೇನೆ ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಏನೇನಿರ್ತಾವ. ಇದ್ರೊಳಗೆ ನೋಡ್ರಿ ಎಕ್ವಾ ಅಂದ್ರೆ ನೀರು, ಸ್ಟಾರಿಕ್ ಆಸಿಡ್, ಐಸೋಪ್ರೋಪೈಲ್, ಮಾಯಿಸ್ಟರೇಟ್, ನಿಯಾಸಿನಮೈಡ್, ಗ್ಲಿಸರಿನ್, ಪಾಲ್ಮೆಟಿಕ್ ಆಸಿಡ್, C15-19, alkane, ಅರೋಲ್ ಬೆನ್ಝೋನ್, ಹೋಮೋಸ್ಯಾಲೇಟ್, ಫಿನಾಕ್ಸಿ, ಇಥೆನಾಲ್, ಇಥೈಲ್ ಹೆಕ್ಸ್ ಗ್ಲಿಸರಿನ್, ಪೊಟ್ಯಾಷಿಯಂ ಹೈಡ್ರೋಕ್ಸೈಡ್, ಗ್ಲಿಸರಿನ್ ಸ್ಟೆರಿಯೇಟ್, titanium dioxide, mica, styrene alcohol, sodium disodium EDTA, fragrance, allantoin, natural tocopherol, calcium pantothenate, vitamin C, tocopherol acetate, pyridoxine hydrochloride, maltodextrin, sodium starch, silica, curcuma longa, turmeric root extract ಅಂತಾರ್ರಿ. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಅದಾವ್ರಿ. ಈಗ ಮೇನ್ ಇದ್ರೊಳಗೆ ಹೇಳ್ಬೇಕಂದ್ರೆ ನೋಡ್ರಿ ವೈಟಮಿನ್ ಸಿ ಇರ್ತೈತಿ. ಅದು ನಿಮ್ ಸ್ಕಿನ್ ಪಿಗ್ಮೆಂಟೇಷನ್ ಏನ್ರ ಡಾರ್ಕ್ ಕಲರಿಂಗ್ ಏನ್ರ ಆಗಾಕ್ ಕುಂತೈತಿ ಅಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಟರ್ಮರಿಕ್ ಇರ್ತೈತಿ ಅಂದ್ರ ಅರ್ಶನ ಇದು ರೂಟ್ ಎಕ್ಸ್ಟ್ರಾಕ್ಟ್ ಇರ್ತೈತಿ. ಇದು ನಿಮ್ ತ್ವಚವನ್ನು ಸ್ಕಿನ್ ಡಾರ್ಕ್ ಕಲರ್ ಇರ್ತೈತಲ್ಲ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ತ್ವಚದಾಗ ಒಂದು ಹೊಸ ಚಮಕ್ ತರ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಯಾಸಿನಮೈಡ್ ಇದ್ರೊಳಗೆ ಇರ್ತೈತಿ. ಇದು ನಿಮ್ ಪಿಂಪಲ್ ಮಾರ್ಕ್ ಏನಿರ್ತಾವ ನೋಡ್ರಿ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಗ್ಲಿಸರಿನ್ ಇರ್ತೈತ್ರಿ, ಇದು ನಿಮ್ ತ್ವಚವನ್ನು ಮೃದು ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಯಾವ ರೀತಿ ನೀವು ಇದನ್ನ ಹಚ್ಕೋಬಹುದು? ಸೊ ನೋಡ್ರಿ, ಇದನ್ನ ನೀವು ಒಂದು ಸಿಂಗದ ಕಾಳು ಸೈಜ್ ಅಷ್ಟು ಕ್ರೀಮ್ ಏನಿದೆ ನಿಮ್ಮ ಕೈಯಾಗ ಚೆನ್ನಾಗಿ ತೋರಿ, ಮತ್ತೆ ನಿಮ್ಮ ಮುಖದಾಗ ಮತ್ತೆ ಕುತ್ತಿಗೆಯಾಗ ಚಂದಾಗ ಹಚ್ಕೊಂಡು ಹಲ್ಕ ಲೈಟ್ ಆಗ ಮಸಾಜ್ ಮಾಡ್ಕೋರಿ. ಈ ರೀತಿ ನೀವು ಉಪಯೋಗ ಮಾಡಬಹುದು. ಇದಕ್ಕೆ ನೀವು ದಿನಕ್ಕೆ 1 ಹೊತ್ತು ಇಲ್ಲ 2 ಹೊತ್ತು ಕೂಡ ಇದ್ರ ಉಪಯೋಗ ಮಾಡಬಹುದು. ಮತ್ತೆ ಯಾರು 18 ವರ್ಷಕ್ಕಿಂತ ದೊಡ್ಡವರು ಅದಾರ, ಪುರುಷರು, ಮಹಿಳೆಯರು, ಅವ್ರು ಇದನ್ನ ಉಪಯೋಗ ಮಾಡಬಹುದು. ನಿಮ್ದು ಯಾವುದೇ ರೀತಿ ತ್ವಚ ಇರಲಿ ಎಲ್ಲಾ ತ್ವಚಕ್ಕೆ ಕೂಡ ಇದು ಸೂಟೇಬಲ್ ಇರ್ತೈತಿ. ಇದ್ರಾಗ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಏನಿರ್ತಾವ ನೋಡ್ರಿ ಅವು ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ ಇರ್ತಾವ, ಇಲ್ಲ ಲ್ಯಾಬ್ ಸಿಂಥಸೈಸ್ಡ್ ಇರ್ತಾವ್ರಿ. ಇದ್ರೊಳಗೆ ಯಾವುದೇ ರೀತಿ ಪ್ಯಾರಾಬೆನ್ಸ್, ಮಿನರಲ್ ಆಯಿಲ್, SLS ಇರಂಗಿಲ್ಲ. ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು ನೋಡ್ರಿ. ನೀವು ಡೈಲಿ ಕೂಡ ಇದ್ರ ಉಪಯೋಗ ಮಾಡಬಹುದು, ಇಲ್ಲ ನಿಮ್ ಸಮಸ್ಯೆ ಏನಿದೆ ಅದು ಗುಣ ಆಗೋ ಮಟ್ಟ ಇದ್ರ ಉಪಯೋಗ ಮಾಡಬಹುದು. ಇದ್ರಲ್ಲಿ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ನೋಡ್ರಿ? ಇದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಏನಾದ್ರೂ ಕಂಡು ಬಂದಿಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಇರಂಗಿಲ್ಲ. ಇದು ಮೇಡ್ ಇನ್ ಇಂಡಿಯಾ ಕ್ರೀಮ್ ರೀ. ಹರಿಯಾಣದಾಗ ಇದ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಆಗ್ತೈತಿ. ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನೋಡ್ರಿ ನಿಮ್ಗ 399 ರೂಪಾಯಿ, 399 rupeesನಾಗ 150 ಗ್ರಾಮ್ ಟ್ಯೂಬ್ ಸಿಗ್ತೈತ್ರಿ. ಮತ್ತೆ ಇದ್ರ ಅವೈಲಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಶಾಪಿಂಗ್ ಆಪ್ಸ್, ಆನ್ಲೈನ್ ಫಾರ್ಮಸಿ ಆಪ್ಲೆ ಕೂಡ ಬಹಳ ಸುಲಭ ರೀತಿ ಅಂತ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಹೊಸ ಪ್ರಾಡಕ್ಟ್ ಬಗ್ಗೆ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.